ತೆಂಗಿನಕಾಯಿಯೊಳಗೆ ನೀರು ಹೇಗೆ ಬರುತ್ತದೆ ಎಂಬುದನ್ನು ನೀವು ಎಂದಾದರೂ ಯೋಚಿಸಿದ್ದೀರಾ? ತೆಂಗಿನ ಮರ ಆಸ್ಮೋಸಿಸ್ ಎಂಬ ಪ್ರಕ್ರಿಯೆಯ ಮೂಲಕ ಮಣ್ಣಿನಿಂದ ನೀರನ್ನು ಹೀರಿಕೊಂಡು ಗಿಡದ ಬೆಳವಣಿಗೆಗೆ ಅಗತ್ಯವಾದ ಪೋಷಕಾಂಶಗಳನ್ನು ದೊರಕಿಸುತ್ತವೆ. ಬೇರುಗಳು ನೀರನ್ನು ಹೀರಿಕೊಂಡು ಕಾಂಡದ ಮೂಲಕ ಸಸ್ಯದ ಎಲ್ಲಾ ಭಾಗಗಳಿಗೆ, ಎಲೆಗಳು ಮತ್ತು ತೆಂಗಿನಕಾಯಿಯವರೆಗೆ ತಲುಪುತ್ತವೆ. ತೆಂಗಿನಕಾಯಿಗೆ ತಲುಪುವ ನೀರನ್ನು ಎಂಡೋಸ್ಪರ್ಮ್ ಎಂದು ಕರೆಯಲಾಗುತ್ತದೆ. ಇದು ತೆಂಗಿನಕಾಯಿಯ ಬೆಳವಣಿಗೆಗೆ ಪೌಷ್ಟಿಕಾಂಶವನ್ನು ಒದಗಿಸುವ ಪ್ರಮುಖ ದ್ರವವಾಗಿದೆ. ಎಂಡೋಸ್ಪರ್ಮ್ ಎನ್ನುವುದು ತೆಂಗಿನಕಾಯಿಯೊಳಗೆ ಕೆನೆ ಉತ್ಪಾದನೆಯನ್ನು ಮಾಡುವ ಪ್ರಕ್ರಿಯೆಯಾಗಿದೆ. ಕೆಲವು ದಿನಗಳ ನಂತರ ಈ ಕೆನೆಯು ಗಟ್ಟಿಯಾಗಿ ನಾವು ತಿನ್ನುವ ಆಹಾರವಾಗುತ್ತದೆ. ಈ ಕೆನೆಯು ಪೌಷ್ಟಿಕಾಂಶಗಳಿಂದ ತುಂಬಿರುತ್ತದೆ. ಉಳಿದ ಎಂಡೋಸ್ಪರ್ಮ್ ತೆಂಗಿನಕಾಯಿ ನೀರಾಗಿ ರೂಪಾಂತರಗೊಂಡು ಕಾಯಿಯ ಒಳಗೆ ಸಂಗ್ರಹವಾಗುತ್ತದೆ. ಹೀಗೆ ಬೇರುಗಳು ಮಣ್ಣಿನ ಮೂಲಕ ನೀರನ್ನು ಹೀರಿಕೊಂಡು ತೆಂಗಿನಕಾಯಿಯೊಳಗೆ ತಲುಪಿ ರುಚಿಕರವಾದ ಕೆನೆ ಮತ್ತು ತಂಪಾದ ನೀರನ್ನು ಉತ್ಪಾದಿಸುತ್ತದೆ. ಈ ತೆಂಗಿನಕಾಯಿಯಲ್ಲಿ ಹಲವಾರು ಔಷಧೀಯ ಗುಣಗಳಿದ್ದು, ಇದು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ. ನಮ್ಮ ದೇಹವನ್ನು ಸೋಂಕುಗಳು ಮತ್ತು ಅನೇಕ ರೀತಿಯ ಕಾಯಿಲೆಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ಹೀಗೆ ಪ್ರತಿದಿನ ತೆಂಗಿನಕಾಯಿ ನೀರನ್ನು ಕುಡಿಯುವುದರಿಂದ ಅನೇಕ ಪ್ರಯೋಜನಗಳನ್ನು ಪಡೆಯಬಹುದು. ಹೆಚ್ಚಿನ ವಿಷಯಗಳ ಬಗ್ಗೆ ತಿಳಿಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ.